ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ರಾಜ್ಯದಲ್ಲಿ ಮುಂಗಾರಿಗೂ ಮುನ್ನವೇ ಅಬ್ಬರದ ಮಳೆಯಾಗ್ತಾ ಇದೆ. ಬಾಗಲಕೋಟೆ ಜಿಲ್ಲೆಯ ಹಲವೆಡೆ ಮಿಂಚು ಗುಡುಗು ಸಹಿತ ಮಳೆಯಾಗಿದೆ. ಜಿಲ್ಲೆಯ ತುಳಸಿಗೇರಿ, ದೇವನಾಳ, ಹಿರೇಶೆಲ್ಲಿಕೇರಿ, ಚಿಮ್ಮಡ, ಮಹಾಲಿಂಗಪುರ ಸೇರಿ ಹಲವೆಡೆ ಭರ್ಜರಿಯಾಗಿ ಮಳೆಯಾಗಿದೆ. ಇನ್ನು ಧಾರಾಕಾರವಾಗಿ ಸುರಿದ ಮಳೆಗೆ ತುಳಸಿಗೇರಿ ಭಾಗದಲ್ಲಿ ಅಪಾರ ಪ್ರಮಾಣದಲ್ಲಿ ಬೆಳೆ ಹಾನಿಯಾಗಿದೆ. ಮಳೆ ಭಾಳ ಆಗ್ತಿದೆ. ಮಳೆ ಭಾಳ ಆಗ್ತಿದೆ. ಇನ್ನು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಕೆರಕಲಮಟ್ಟಿ ಗ್ರಾಮದಲ್ಲಿ ಬಿರುಗಾಳಿ ಸಹಿತ ಮಳೆ ಸುರಿದಿದೆ. ಭೀಕರ ಗಾಳಿಗೆ ಕೇದಾರನಾಥ ಸಕ್ಕರೆ ಕಾರ್ಖಾನೆ ವ್ಯಾಪ್ತಿಯಲ್ಲಿ ಮನೆಗಳ ಮೇಲಿನ ತಗಡಿನ ಶೀಟ್ಗಳು ಹಾರಿ ಹೋಗಿವೆ. ಹಲವು ಕುಟುಂಬಗಳ ಬದುಕು ಅತಂತ್ರವಾಗಿದೆ. ಇನ್ನು ಭೀಕರ ಗಾಳಿ ಬಾಗಲಕೋಟೆಯಲ್ಲಿ ಅವಾಂತರವನ್ನೇ ಸೃಷ್ಟಿಸಿದೆ. ಹಿರೇಶೆಲ್ಲಿಕೇರಿ ರಸ್ತೆಯಲ್ಲಿ 10ಕ್ಕೂ ಹೆಚ್ಚು ಮರಗಳು ಧರೆಗುರುಳಿವೆ. ನೋಡ್ತಾ ಇದ್ದಂತೆ ಮರಗಳು ಧರೆಗಪ್ಪಳಿಸಿವೆ. ಗಾಳಿಯ ವೇಗಕ್ಕೆ ಆಟೋವೊಂದು ಚಾಲಕನಿಲ್ಲದೆ ತುಸು ದೂರ ಸಂಚರಿಸಿದೆ. ನಗರದ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ನಡೆದ ಈ ಘಟನೆ ನಡೆದಿದೆ. ಆಟೋ ತಾನಾಗೆ ಹೋಗ್ತಾ ತನ್ನ ನುಡಿದ ಚಾಲಕ ಕೂಡಲೇ ತೆರಳಿ ಆಟೋವನ್ನ ನಿಲ್ಲಿಸಿದ್ದಾನೆ. ಇನ್ನು ಯಾದಗಿರಿಯಲ್ಲಿ ಕುಟುಂಬವೊಂದು ಕೂದಲೆಳೆಯ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದೆ. ಜಿಲ್ಲೆಯ ಮಾತಾ ಮಣಿಕೇಶ್ವರ ಬಳಿ ಬಿರುಗಾಳಿ ಸಮೇತ ಮಳೆಯಾಗ್ತಾ ಇತ್ತು. ಈ ವೇಳೆ ಗಾಳಿಯ ಅಬ್ಬರಕ್ಕೆ ಮನೆಯ ಮೇಲಿನ ಶೆಡ್ಗಳು ಹಾರಿ ಹೋಗಿವೆ. ಕೂಡಲೇ ಮನೆಯಲ್ಲಿದ್ದ ಜನರು ಹೊರಬಂದಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಮನೆಯ ಮೇಲಿನ ಶೀಟ್ಗಳು ಕುಸಿದು ಬಿದ್ದಿವೆ. ಕೂದಲೆಳೆಯ ಅಂತರದಲ್ಲಿ ಇಡೀ ಕುಟುಂಬ ಪಾರಾಗಿದೆ.